ಕಾವೇರಿ ವಿಚಾರದಲ್ಲಿ ರಾಜ್ಯಕ್ಕಾಗಿರುವಂತಹ ಅನ್ಯಾಯವನ್ನು ಖಂಡಿಸಿ ಈಗಾಗಲೇ ಕನ್ನಡ ಪರ ಸಂಘಟನೆಗಳು ದೊಡ್ಡ ಮಟ್ಟಿಗಿನ ಹೋರಾಟ ಮತ್ತು ಕರ್ನಾಟಕ ಬಂದ್ಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಾ ಇದೆ. ಇನ್ನೂ ಕೂಡ ಅದ್ರ ಬಗ್ಗೆ ಘೋಷಣೆ ಆಗಿಲ್ಲ. ಇವತ್ತೊಂದು ಮೀಟಿಂಗ್ ಅಂತೂ ಇದೆ. ಆ ಮೀಟಿಂಗ್ನಲ್ಲಿ ಬಹುತೇಕ ಕರ್ನಾಟಕ ಬಂದ್ ಮಾಡೋದಕ್ಕೆ ತಯಾರಿಗಳನ್ನು ಸಂಘಟನೆಗಳು ಮಾಡ್ಕೊಳ್ತಾರೆ. ಬಂದ್ನ ರೂಪುರೇಷೆ, ದಿನಾಂಕ ಇದೆಲ್ಲ ಫೈನಲೈಸ್ ಆಗಬೇಕು. ಬಟ್ ಸದ್ಯಕ್ಕಂತೂ ಸಂಘಟನೆಗಳ ಮನಸ್ಥಿತಿ ಅಂತೂ ಬಂದ್ ಮಾಡಲೇಬೇಕು, ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲೇಬೇಕು ಅಂತ ಹೇಳಿ ಇದೆ. ಹೀಗಾಗಿ ಈ ಮೀಟಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವ ದಿನಾಂಕ ಹೇಗಿರುತ್ತೆ, ಏನೇನು ಪ್ಲಾನ್ ಮಾಡ್ಕೊಂಡಿದ್ದಾರೆ, ಕೇಂದ್ರಕ್ಕೂ ಕೂಡ ಬಿಸಿ ಮುಟ್ಟಿಸೋ ನಿಟ್ಟಿನಲ್ಲಿ ಏನು ಹೆಜ್ಜೆಯನ್ನು ಇಡ್ತಾರೆ, ಇದೆಲ್ಲದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಸಭೆ ಸ್ಟಾರ್ಟ್ ಆಗುತ್ತೆ. 11:15ಗೆ ಸಭೆಯನ್ನು ನಿಗದಿ ಮಾಡಲಾಗಿದೆ. ಬಹುತೇಕ ಆಗಸ್ಟ್ ಮೊದಲ ವಾರದಲ್ಲಿ ಬಂದಾಗುತ್ತಾ ಅನ್ನೋದು ಪ್ರಶ್ನೆ. ಜಲಕ್ಷಾಮ ಎದುರಾಗುತ್ತೆ ನಮಗೆ ಮುಂದಿನ ದಿನಗಳಲ್ಲಿ ಅಂತ ಈಗಾಗಲೇ 2 ತಿಂಗಳು ಮಳೆ ಕೈ ಕೊಟ್ಟಿದೆ. ಇದರ ಮಧ್ಯೆ ವರುಣನ ಅವಕೃಪೆಯ ಮಧ್ಯೆ ನೀರು ಬಿಡಿ ಅಂತ ಪದೇ ಪದೇ ಕೇಳ್ತಾ ಇದ್ದಾರೆ. ನಮಗೆ ನೀರಿದ್ರೆ ಬಿಡ್ಬೋದು, ನಮಗೆ ಕುಡಿಯೋಕೆ ನೀರಿಲ್ಲ, ಅವ್ರ ಕೃಷಿಗೆ ಯಾಕೆ ಬಿಡ್ಬೇಕು? ನಾವು ಸರ್ಕಾರ ಬದ್ಧತೆಯನ್ನು ತೋರಿಸ್ಬೇಕು, ಇನ್ನಷ್ಟು ಸಕ್ರಿಯವಾಗಬೇಕು, ಇಲ್ಲಾಂದರೆ ನಾವು ಹೋರಾಟ ಮಾಡ್ತೀವಿ ಅಂತ ಕನ್ನಡ ಪರ ಸಂಘಟನೆಗಳು ತಿಳಿಸಿವೆ. ಈಗಾಗಲೇ ಅಲ್ಲಲ್ಲಿ ಪ್ರತಿಭಟನೆಯ ಪರ್ವ ಕೂಡ ಶುರುವಾಗಿದೆ. ಈ ಕೂಡಲೇ ಪ್ರಧಾನಿಯವರು ಮಧ್ಯಸ್ಥಿಕೆ ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿಗಳು ದಿಟ್ಟವಾದ ನಿರ್ಧಾರ ತಗೋಬೇಕಾಗಿದೆ. ಬಂಗಾರಪ್ಪನವರು ಸುಗ್ರೀವಾಜ್ಞೆ ಯಾವ ರೀತಿ ತಂದ್ರು ಅದೇ ರೀತಿ ನೀರನ್ನ ಇಲ್ಲಿ ನಮ್ಗಿಲ್ದಿದ್ದವು ಕೊಡಕ್ಕಾಗಲ್ಲ ಅನ್ನುವಂಥ ನಿರ್ಧಾರವನ್ನು ತಗೋಬೇಕನ್ನೋದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು ಈ ಭಾನುವಾರ ಏನು ನಿರ್ಧಾರ ತಗೊಂತಾರೆ, ನಮ್ಮ ಸಭೆ ನಡೀತವೆ, ಎಲ್ಲ ಕನ್ನಡ ಪರ ಸಂಘಟನೆಗಳ ಸಭೆ ನಡೀತವೆ. ಅದಾದ್ಮೇಲೆ ಭಾನುವಾರ ಏನು ನಿರ್ಧಾರ ತಗೊಂತಾರೆ. ಎಸಿ ರೂಮಲ್ಲಿ ಕೂತ್ಕೊಂಡು ಅಲ್ಲಿ ತೀರ್ಪು ಕೊಡೋದಕ್ಕಿಂತ ಪ್ರಮುಖವಾಗಿ ಈ ಎಲ್ಲ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಕರ್ನಾಟಕದ ಪರಿಸ್ಥಿತಿ ಏನಿದೆ, ತಮಿಳುನಾಡಿನ ಪರಿಸ್ಥಿತಿ ಏನಿದೆ, ಇದನ್ನ ಗಮನಕ್ಕೆ ತೆಗೆದುಕೊಳ್ಳೋದ್ರ ಮುಖಾಂತರ ತೀರ್ಮಾನ ಕೊಡಬೇಕಾಗಿತ್ತು ಅಂತಕ್ಕಂಥದ್ದು ನಾನು ಆಗ್ರಹ ಮಾಡ್ತಾ ಇದ್ದೀನಿ. ನಮ್ಮ ರಾಜ್ಯ ಸರ್ಕಾರಕ್ಕೂ ಇದನ್ನ ನೀವು ಒತ್ತಾಯ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಮೊದಲೇ ಹೇಳಿದಂಥ ರೀತಿಯಲ್ಲಿ ನಮಗೆ ನಮ್ಮ ಜಲಾಶಯಗಳಲ್ಲಿರ್ತಕ್ಕಂಥ ನೀರಿನ ಮಾಹಿತಿ ಏನಿದೆ, 54-55 TMC ನೀರಿದೆ ಈಗ. ಅದರಲ್ಲಿ ಬಹುಶಃ 10 TMC ನೀರು ಡೆಡ್ ಸ್ಟೋರೇಜ್ ಇದೆ. ಇನ್ನು 44 TMCನಲ್ಲಿ 30 TMC ನೀರು ಬೆಂಗಳೂರು ನಗರಕ್ಕೆ ಕುಡಿಲಿಕ್ಕೆ ಕೊಡಬೇಕು. ಮುಂದಿನ 2 ತಿಂಗಳು ಬೆಂಗಳೂರು ನಗರಕ್ಕೆ 30 TMC ನೀರು ಬೇಕು. ಇನ್ನು ನಿಮ್ಮ ಪರಿಸರ ಸಂರಕ್ಷಣೆಗೆ, ಎನ್ವಿರಾನ್ಮೆಂಟ್ ಸೆಕ್ಯೂರಿಟಿಗೋಸ್ಕರವಾಗಿ ಪರಿಸರ ಸಂರಕ್ಷಣೆಗೆ ಸುಮಾರು 10 TMC ನೀರು ಬೇಕಿದೆ, ಪ್ರಾಣಿಗಳು ಪಕ್ಷಿಗಳು ಉಳಿಲಿಕ್ಕೆ. ಈಗ ನೆನ್ನೆ ನನಗೆ ಬಂದಂಥ ಮಾಹಿತಿ, ಈ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯವರು ಈ 3.5 ಕ್ಯೂಸೆಕ್ಸ್ ನೀರು ಬಿಡಿ ಅಂತ ಹೇಳಿರ್ತಕ್ಕಂಥದ್ದು 15 ದಿನ. ಮುಂದೆ ನಿಮಗೆ ಇನ್ನೂ ಒಂದು 12 TMC ನೀರು ದೊರಕತಕ್ಕಂಥ ಅವಕಾಶ ಇದೆ, ಡ್ಯಾಮಿಗೆ ಬರ್ತಕ್ಕಂಥದ್ದು ಅವಕಾಶ ಇದೆ. ಇವರು ಮುಂದೆ ಬರಬಹುದು ಅಂತಕ್ಕಂಥ ಹೂಯೇನಲ್ಲಿ ರಾಜ್ಯ ಸರ್ಕಾರಕ್ಕೆ ನೀರು ಬಿಡಲಿಕ್ಕೆ ಹೇಳಿದ್ದಾರೆ. ಇನ್ನೂ 12 TMC ನಿಮಗೆ ಬರಬಹುದು, ಸಂಗ್ರಹ ಆಗ್ಬೋದು ಅಂತ ಹೇಳಿ. ಹೂಯೆ ಮಾಡ್ಕೊಂಡು ತೀರ್ಮಾನ ಮಾಡೋಕ್ಕಾಗತ್ತಾ? ಇವತ್ತು ಆ ಒಂದು ಕಮಿಟಿಯವರು ಮೊದಲು ತಮಿಳುನಾಡು ಹೋಗಿ ಅಲ್ಲೇನಿದೆ ಪರಿಸ್ಥಿತಿ, ಅವರು ಕೃಷಿಗೆ ನೀರು ಕೇಳ್ತಾ ಇದ್ದರೆ ಯಾವುದೇ ಕಾರಣಕ್ಕೂ ಈ ವರ್ಷ ಕರ್ನಾಟಕ ರಾಜ್ಯವು ಸಹ ಕೃಷಿಗೆ ನಾವು ನೀರನ್ನ ಕೊಡಲಿಕ್ಕೆ ಸಾಧ್ಯ ಇಲ್ಲ, ನಿಮಗೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಾದ್ರೂ ಹೇಳ್ಬೇಕಲ್ಲ. ಇವರು ನಮ್ಮ ರೈತರು ಹಾಕಿರೋ ಬೆಳೆ ಎಲ್ಲ ಒಣಗೋಗಿದೆ. ರೈತರು ಬೀದಿ ಬಂದು ಹೋರಾಟ ಮಾಡ್ತಾ ಇದ್ದಾರೆ ನೀರು ಬಿಡಿ ಅಂತ ಹೇಳಿ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಪರಿಸ್ಥಿತಿಗಳ ವಿವರಣೆಯನ್ನು ಕೊಡ್ತಾ ಇದ್ರು. ನೋಡಿ, ಬೆಂಗಳೂರಿಗೆ ತಿಂಗಳಿಗೆ 2 TMC ನೀರು ಬೇಕು. ಅವರು ವರ್ಷದ ಪೂರ್ತಿ ಲೆಕ್ಕಾಚಾರಗಳನ್ನು ಹೇಳಿದ್ರು, 30 TMC ಎಷ್ಟು ಬೇಕು ಅಂತ ಹೇಳಿ. ಸೊ ಇಷ್ಟೆಲ್ಲ ಇರಬೇಕಾದ್ರೆ, ನಮಗಿಲ್ದಿರಬೇಕಾದ್ರೆ ಪರಿಸ್ಥಿತಿಯನ್ನು ಮನವರಿಕೆ ಮಾಡಿಕೊಡ್ಬೇಕಾಗಿತ್ತು. ಕಂಪ್ಲೀಟ್ ವಿಫಲರಾಗಿದ್ದಾರೆ. ಈಗಲೂ ಕೂಡ ಡಿಸ್ಟ್ರೆಸ್ ಫಾರ್ಮುಲಾ ಆದಿಯಾಗಿ ಹೆಜ್ಜೆಗಳನ್ನು ಇಡಬಹುದು, ಇಡ್ತಿಲ್ಲ ಅನ್ನೋದು
ಕುಮಾರಸ್ವಾಮಿ ಅವರ ಆರೋಪ.